ಪಾದಯಾತ್ರೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅದು ಮುಖ್ಯವಾಗಿ ನಂದಿಯಾತ್ರೆಯೊಂದಿಗೆ ಪಾದಯಾತ್ರೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಬಿರಾದರ ಗುರುಗಳು. ಪಾಪ ಅವರು ತಮ್ಮ ನೌಕರಿ ಬಿಟ್ಟು ಈ ಒಂದು ಮಣ್ಣು ಉಳಿಸಿ ಅಂತ ಅಭಿಯಾನಕ್ಕೆ ಬೆನ್ನುತ್ತಾರೆ. ಯಾಕಂದ್ರೆ ಅದ್ರಾಗ ಅವ್ರದ್ದು ಏನೂ ಸ್ವಾರ್ಥ ಇಲ್ಲ. ಈಗ ಸಿದ್ದೇಶ್ವರ ಅಪ್ಪಗಳು ಕೂಡ ಏನು ಹೇಳ್ಯಾರಪ್ಪ ಅಂದ್ರೆ, ನನ್ನ ಭಾವಚಿತ್ರ, ನನ್ನ ಮೂರ್ತಿ ಪೂಜೆ ಮಾಡಬೇಡ್ರಿ, ನನಗೆ ಎಲ್ಲರೂ ಕಾಣೋದಿತ್ತಂದ್ರೆ ಗಿಡ ಗಂಟೆ ಒಳಗೆ ಕಾಣ್ರತ್ ಹೇಳ್ಯಾರ. ಒಂದು 2 ಗಿಡ ಬೆಳೆಸ್ರಿ, ಅದ್ರಾಗೆ ಅದಕ್ಕೆ ಪೂಜೆ ಮಾಡಿರಿ. ನನ್ನ ಭಾವಚಿತ್ರಕ್ಕೆ ನನ್ನ ಹೆಸರಲ್ಲಿ ಏನೂ ಮಾಡಬೇಡ್ರಂತಂದು ಅವ್ರ ಪಾಪ ತಮ್ಮ ಇದು ಸುತ್ತೆ ಅಸ್ಥಿಗಳ ಸುತ್ತೆ ಇದರ ಸಮುದ್ರದಾಗ ನದಿ ಒಳಗೆ ಹಾರಿಸಿಬಿಟ್ರು. ನನ್ನ ಸಮಾಧಿ ಸುತ್ತೆ ಬೇಡ ಅಂತಂದು. ಅಂದ್ರೆ ಅವರು ಅಂಥ ಒಂದು ಅವ್ರೇನು ಪಣ ತೊಟ್ಟಾರ. ಅದಕ್ಕೆ ನಾವು ಅದೊಂದು ರೂಪರೇಷೆ ಒಳಗೆ ಪಾಪ ನಮ್ಮ ಬಿರಾದರ್ ಸರ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸಾರ್ವಜನಿಕರು ಏನು ನಡ್ಕೊತ ಹೋಗೋರು, ತುಳಜಾಪುರ ನಡ್ಕೊತ ಹೋಗ್ತೀರಿ, ಗುಡ್ಡಾಪುರ ನಡ್ಕೊತ ಹೋಗ್ತೀರಿ, ಅವ್ರಿಗೆಲ್ಲರೂ ಬಂದಿದ್ರಾಗ ಪಾಲ್ಗೊಂಡು ಅಂದ್ರೆ ಎಷ್ಟು ಜನ ಹೆಚ್ಚಿಗೆ ಪಾಲ್ಗೊಳ್ತದೆ ಅದಕ್ಕೆ ರೈತರು ಎಲ್ಲರೂ ಜಾಗೃತರಾಗ್ತಾರೆ. ಇವು ಹೋಗೋದು ಹಳ್ಳಿ ಮುಖಾಂತರ ಎಲ್ಲ ಗ್ರಾಮಗಳಿಗೆ ನಾವು ಎಲ್ಲ ಅದ್ರ ಬಗ್ಗೆ ಹೇಳ್ಕೊತ ಹೋಗ್ತೀವಿ. ಇವತ್ತಿಗೆ ಜೋಡಿ ಎತ್ತಿನ ಕೃಷಿ ಮಾಡಬೇಕು, ನಂದಿ ಉಳಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಯೋಚನೆ ಇದೆ. ಅವರ ಯೋಚನೆಗೆ ನಾವು ಸದಾ ಅವ್ರಿಗೆ ಸಿದ್ಧರಿರ್ತೀವಿ. ಯಾಕಂದರೆ ಇವತ್ತಿಗೆ ಈ ಒಂದು ಪರಿಸರ ರಕ್ಷಣೆಗಿರ್ಬೋದು, ಈ ಗೋ ಸಂಪತ್ತನ್ನು ರಕ್ಷಣೆಗಿರ್ಬೋದು, ಸದಾ ಅವ್ರ ಜೊತೆಗೆ ಇರ್ತೀವಿ. ಅದಕ್ಕೆ ಆ ಪಾದಯಾತ್ರೆಯಲ್ಲಿ 15ನೇ ತಾರೀಕಿಗೆ ಬೆಳಗ್ಗೆ 6:30 ಗಂಟೆಗೆ ಇಲ್ಲಿಂದ ಈ ಸಿದ್ದೇಶ್ವರ ದೇವಸ್ಥಾನ ಅಂದರೆ ಈ ಭೋಜನಾಲಯ ಹೇಳಿದರು, ಭೋಜನಾಲಯ ಸಿದ್ದೇಶ್ವರ ದೇವಸ್ಥಾನದಿಂದ ಆಶ್ರಮದಿಂದ ಇಟ್ಟಂಗ್ಯಾಳ ಮಾರ್ಗವಾಗಿ ಮುಂದೆ ನಾವು ಬಿಜ್ಜರ್ಗೆ ಹೋಗಿ ಮುಟ್ಟುವಂಥ ಒಂದು ಕಾರ್ಯ ಮಾಡ್ತಿದ್ವಿ. ಅದಕ್ಕೆ ಆದಮೇಲೆ ದನ್ನರ್ಗಿ, ಅದಾದಮೇಲೆ ಮಲ್ಕಂಡ ದೇವರ ಹಟ್ಟಿ, ಮುಂದೆ ಸೋಮದೇವರ ಹಟ್ಟಿ, ಕಳ್ಳಕವಟಿಗೆ, ನಂತರ ವಿಶೇಷವಾಗಿ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಮೂಲ ಪ್ರೇರೇಪಣೆ ನೀಡಿದಂಥದ್ದು. ಅಂದರೆ ಸಂಪೂರ್ಣವಾಗಿ ಅವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬರಬೇಕಾಗಿತ್ತು ಅಂತಂದರೆ ಒಂದು ಪ್ರೇರೇಪಣೆ ನೀಡಿದಂಥ ಒಂದು ವಿಶೇಷವಾದಂಥ ಮಠ ಇದೆ. ಅದಕ್ಕೆ ಸನ್ಯಾಸಪ್ಪನ ಮಠ ಅಥವಾ ರಾಮೇಶ್ವರ ಮಠ ಅಂತ ಕರೀತಾರೆ. ಆ ಒಂದು ಮಠಕ್ಕೆ ಹೋಗಿ ನಾವು ದರ್ಶನ ಪಡಿತೀವಿ. ಪಡೆದ ನಂತರ ಅಪ್ಪೋರ ಒಂದು ಪೂರ್ವಾಶ್ರಮ ಮನೆ ಇದೆ, ಆ ಮನೆಗೆ ನಾವು ಆಯೋಜನೆ ಮಾಡಿದ್ದೀವಿ. ಅದು ಮುಖ್ಯವಾಗಿ ನಂದಿ ಯಾತ್ರೆಯೊಂದಿಗೆ ಪಾದಯಾತ್ರೆ ಅನ್ನುವಂಥದ್ದು. ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು. ಮುಂದುವರೆದು ಈ ಒಂದು ಪಾದಯಾತ್ರೆಯನ್ನು ನಾವು ವಿಜಯಪುರ ನಗರದಲ್ಲಿರುವಂಥ ಈ ಸಿದ್ದೇಶ್ವರ ಗುಡಿ ಹತ್ತಿರದಲ್ಲಿರುವಂಥ ಹಳ್ಳಿ ಮನೆ ಭೋಜನಾಲಯದ ಮುಖಾಂತರ ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಕ್ಕೆ ಮೂಲ ಕಾರಣಪ್ಪ ಅಂತಂದರೆ, ಈ ಒಂದು ಹಳ್ಳಿ ಮನೆ ಭೋಜನಾಲಯ ವಿಜಯಪುರದಲ್ಲಿ ತಲೆ ಎತ್ತಬೇಕಾಗಿತ್ತು ಅಥವಾ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ಮೂಲ ಸಿದ್ದೇಶ್ವರಪ್ಪ ಕೃಪೆಯಿಂದನೇ ಇದು ಪ್ರಾರಂಭ ಆಗಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಈ ಒಂದು ಹಳ್ಳಿ ಮನೆ ಭೋಜನಾಲಯದ ಮಾಲೀಕರಾದಂತಹ ಮಲ್ಲಿಕಾರ್ಜುನ್ ಹಟ್ಟಿ ಅವರ ಅಣ್ಣವರು ಈ ಒಂದು ಅವರ ಒಂದು ಸಂಕಲ್ಪದಿಂದ ಇದು ನಡೀತಾ ಇರುವಂಥದ್ದು ಯಾತ್ರೆ. ಮುಖ್ಯವಾಗಿ ಈ ಒಂದು ಯಾತ್ರೆ ಪ್ರಥಮ ಬಾರಿ ಜರುಗೋದ್ರಿಂದ ಇದಕ್ಕೆ ನಮಗೆ ಮುಖ್ಯವಾಗಿ ಈ ಒಂದು ಈಗಾಗಲೇ ನಗರದಿಂದ ಶ್ರೀಶೈಲ ಮಲ್ಲವರೆಗೆ ಏನು ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಆ ಪಾದಯಾತ್ರೆಗಳು ಇಲ್ಲಿ ಕೈ ಜೋಡಿಸ್ತಾ ಇದೆ. ಈ ಒಂದು ಎಲ್ಲ ಪಾದಯಾತ್ರಿಗಳ ಪರವಾಗಿ ಶ್ರೀಶೈಲ ಮಲ್ಲಯ್ಯನಿಗೆ ಏನು ಹೋಗ್ತಾ ಇದ್ದಾರೆ ಆ ಪಾದಯಾತ್ರಿಗಳ ಪರವಾಗಿ ಇವತ್ತು ಸಮಾಜ ಸೇವಕರಾದಂಥ ಉಮೇಶ್ ಹೊಂದಲಣ್ಣವರು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಎಲ್ಲರ ಒಂದು ಈ ಸಂಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. 15ನೇ ತಾರೀಕು ಅಂತಂದರೆ ಅದು ಗೌರಿ ಹುಣ್ಣಿಮೆ ದಿನ ಇರುವಂಥದ್ದು. ಮುಖ್ಯವಾಗಿ ಗೌರಿ ಹುಣ್ಣಿಮೆ ಅಂತಂದರೆ ವರ್ಷದಲ್ಲಿ ಬರುವಂಥ ಒಂದು 8ನೆಯ ಒಂದು ಹುಣ್ಣಿಮೆ. ಆ ಒಂದು 8ನೇ ದೇವತೆಯ ಒಂದು ವಾಹನ ಏನಾಗಿದೆ ಅದು ನಂದಿಯಾಗಿರೋದು, ಮಹಾಗೌರಿಯ ವಾಹನ ನಂದಿಯಾಗಿರೋದು. ಆ ಒಂದು ಕಾರಣಕ್ಕಾಗಿ ಅದು ವಿಶೇಷವಾದಂತಹ ತಿಥಿಗೆ ಸಂಬಂಧಪಟ್ಟಂಥ ದಿನ ಆಗಿದೆ. ಅವತ್ತಿನ ದಿವಸ ಈ ಒಂದು ಪಾದಯಾತ್ರೆ ಈ ಒಂದು ಹಳ್ಳಿ ಮನೆಯಿಂದ ಮುಂಜಾನೆ 6 ಗಂಟೆಗೇ ಪ್ರಾರಂಭ ಆಗುತ್ತೆ. ಮುಂದೆ ನಾವು ಜ್ಞಾನ ಯೋಗಾಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದ ನಂತರ ಇಟ್ಟಂಗಿಯಾಳ ಮಾರ್ಗವಾಗಿ ನಾವು ಬಿಜ್ರಿಗಿಗೆ